ಎಲ್ಲರಿಗೂ ನಮಸ್ತೆ ವಿದ್ಯಾರ್ಥಿಗಳೇ, ಎಸ್ಪೆಷಲಿ SLC ಓದುತ್ತಿರುವಂಥ ವಿದ್ಯಾರ್ಥಿಗಳೇ. ಇವತ್ತಿನ ದಿನ ಅಂದರೆ 16ನೇ ತಾರೀಕು ಸೆಪ್ಟೆಂಬರ್ 2025ರಂದು ನಿಮ್ಮ ಮ್ಯಾಥಮೆಟಿಕ್ಸ್ನ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಮುಗಿದಿದೆ. ಸೊ ಇವತ್ತು ಅದರ ಕೀ ಆನ್ಸರನ್ನು ಅವರು ಬಿಟ್ಟಿದ್ದಾರೆ ಡಿಪಾರ್ಟ್ಮೆಂಟ್. ಇಡೀ ಸ್ಟೇಟಿಗೆ, ಎಂಟೈರ್ ಸ್ಟೇಟಿಗೆ ಒಂದೇ ಕ್ವಶನ್ ಪೇಪರ್ ಇತ್ತು, ಕಾಮನ್ ಕ್ವಶನ್ ಪೇಪರು. ಸೊ ಅದನ್ನು ಇವತ್ತು ಈ ಕೀ ಆನ್ಸರನ್ನು ನಾವು ತಯಾರಿಸಿ ಈಗ ಬಿಡ್ತಾ ಇದ್ದೀವಿ. ನೋಡೋಣ. ಹಾಗಾದರೆ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಫಸ್ಟ್ ಒನ್ ಇತ್ತು 2x³ + 5x - 6. ಇದಕ್ಕೆ ಹೈಯೆಸ್ಟ್ ಪವರ್ ಆಗುತ್ತೆ. ಸೊ ಆನ್ಸರ್ 3. ನೆಕ್ಸ್ಟ್ ಇದು ಯೂನಿಕ್ ಸೊಲ್ಯೂಷನ್ ಯಾವಾಗ ಬರುತ್ತೆ ಅಂತ ಅಂದರೆ ಇಂಟರ್ಸೆಕ್ಟಿಂಗ್ ಲೈನ್ ಆದಾಗ ಯೂನಿಕ್ ಸೊಲ್ಯೂಷನ್ ಬರುತ್ತೆ. ಇಂಟರ್ಸೆಕ್ಟಿಂಗ್ ಈಕ್ವೇಷನ್ ಏನು, a1/a2 ಇಸ್ ನಾಟ್ ಈಕ್ವಲ್ ಟು b1/b2. ನೆಕ್ಸ್ಟ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಅಮಂಗ್ ದ ಫಾಲೋಯಿಂಗ್ 4 ಆಪ್ಷನ್ ಕೊಟ್ಟಿದ್ರು. ಹೈಯೆಸ್ಟ್ ಡಿಗ್ರಿ 2 ಇದ್ರೆ ನಾವು ಅದನ್ನ ಏನಂತ ಕರಿತೀವಿ, ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ಕಾಮನ್ ಡಿಫರೆನ್ಸ್ ಆಫ್ ದ ಫಾಲೋಯಿಂಗ್ AP 100 93 ಇತ್ತು. D is equal to a2 - a1 93 - 100 ಮಾಡಿದಾಗ -7 ಬರುತ್ತೆ. ಸೊ ಆನ್ಸರ್ ಆಪ್ಷನ್ ಎ 7. ನೆಕ್ಸ್ಟ್ ಫಿಫ್ತ್, ಇಫ್ ದ n ಟರ್ಮ್ ಆಫ್ ಎನ್ AP is 5n + 3 ದೆನ್ ದ ಥರ್ಡ್ ಟರ್ಮ್ ಈಸ್, ಅಂದರೆ ಏನು ಮಾಡಬೇಕು, n ಜಾಗಕ್ಕೆ ಏನು ಹಾಕಬೇಕು, 3 ಹಾಕಬೇಕು. ಆಯ್ತಾ? 3 ಹಾಕಿದ್ರೆ 5 3 is 15, 15 + 3 18 ಆಗುತ್ತೆ. ಸಿಕ್ಸ್ತ್ ಒನ್, ಇದು BPT ಪ್ರಕಾರ ಇದೆ. ಈ BPT ಅಲ್ಲ, ಟ್ರಿಪಲ್ ಎ ಥೆರಮ್ ಏನಿದೆ ಅದ್ರ ಬೇಸಿಸ್ ಮೇಲೆ ಇದೆ. ಸ್ಮಾಲ್ ಟ್ರಯಾಂಗಲ್ ಮತ್ತೆ ಬಿಗ್ ಟ್ರಯಾಂಗಲ್ ಮೇಲೆ ತಗೊಂಡಿದ್ದಾರೆ ರೇಷಿಯೋಸ್ನ. ಸೊ AX ತಗೊಂಡ್ರೆ ಒಂದ್ ಕಡೆ AB ತಗೊಂಡಿದ್ದಾರೆ. ಅದೇ ತರ ರೈಟ್ ಸೈಡ್ ತಗೊಂಡ್ರೆ ನೀವು A ಮತ್ತೆ Y ತಗೊಂಡ್ರೆ, ನೀವು A ಪಾಯಿಂಟ್ Y ಪಾಯಿಂಟ್ ತಗೊಂಡ್ರೆ ಅದಕ್ಕೆ ಏನಾಗುತ್ತೆ, A ಪಾಯಿಂಟ್ C ಪಾಯಿಂಟ್ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದ ನಂಬರ್ ಆಫ್ ಝೀರೋಸ್ ಆಫ್ ದ ಪಾಲಿನಾಮಿಯಲ್ P of X. ಇಲ್ಲಿ ಏನಾಗ್ಬೇಕಂದ್ರೆ, ಇಲ್ಲಿ X ಆಕ್ಸಿಸ್ ಮೇಲೆ ಎಷ್ಟು ಲೈನ್ಗಳು ಬರ್ತವೆ ಅಂತ ನೋಡ್ಬೋದು. ನೋಡಿದ್ರೆ ನೀವು ಇಲ್ಲಿ ಒಂದೇ ಒಂದು ಲೈನ್ ಬರುತ್ತೆ. ಸೊ ಏನಾಗುತ್ತೆ, ಅದು ಆಪ್ಷನ್ B 1 ಆಗುತ್ತೆ. ನೆಕ್ಸ್ಟ್, ಇಫ್ ದ ರೂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಇಸ್ 2x² - k + 1 × x + 3 = 0 is 1, then the value of k is, ಏನಿಲ್ಲ 1 ಅಂತ ಕೊಟ್ಟಿದ್ದಾರೆ. ನೀವು x ಜಾಗಕ್ಕೆಲ್ಲ ಏನು ಹಾಕಬೇಕು, 1 ಹಾಕಿ. ನಿಮಗೆ k ವ್ಯಾಲ್ಯೂ ಎಷ್ಟು ಬರುತ್ತೆ, 4 ಬರುತ್ತೆ. ನೆಕ್ಸ್ಟ್, ಫಂಡಮೆಂಟಲ್ ಥಿಯರಮ್ ಸ್ಟೇಟ್ ಮಾಡಕ್ಕೆ ಕೇಳಿದ್ದಾರೆ. ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ದ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ ಅಂಡ್ ದ ಫ್ಯಾಕ್ಟರೈಸೇಷನ್ ಇಸ್ ಯುನಿಕ್ ಅಪಾರ್ಟ್ ಫ್ರಮ್ ದ ಆರ್ಡರ್ ಇನ್ ವಿಚ್ ಪ್ರೈಮ್ ಫ್ಯಾಕ್ಟರ್ ಅಕರ್ಸ್. ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ರೈಟ್ ಸೈಡ್ ಅಲ್ಲಿ ನಿಮಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಕೂಡ ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟ್, ಹೌ ಮೆನಿ ಸೊಲ್ಯೂಷನ್ ಡಸ್ ಎ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಟು ವೇರಿಯೇಬಲ್ಸ್ ಇಫ್ ದೇ ಆರ್ ಇನ್ಕನ್ಸಿಸ್ಟೆಂಟ್. ಇನ್ಕನ್ಸಿಸ್ಟೆಂಟ್ ಯಾವಾಗ ಬರುತ್ತೆ ಅಂತಂದ್ರೆ, ಪ್ಯಾರಲಲ್ ಇದ್ದಾಗ ಇನ್ಕನ್ಸಿಸ್ಟೆಂಟ್ ಆಗುತ್ತೆ. ಇನ್ಕನ್ಸಿಸ್ಟೆಂಟ್ ಇದ್ದಾಗ ಪ್ಯಾರಲಲ್ ಇದೆ ಅಂತಂದ್ರೆ ಅದಕ್ಕೆ ಯಾವುದೇ ರೀತಿ ಸೊಲ್ಯೂಷನ್ ಇರಲ್ಲ, ನೋ ಸೊಲ್ಯೂಷನ್. ದೆನ್ ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಸಮ್ ಆಫ್ ಫಸ್ಟ್ n ಪಾಸಿಟಿವ್ ಇಂಟಿಜರ್ಸ್. ಫಾರ್ಮುಲಾ ಡೈರೆಕ್ಟ್ ಫಾರ್ಮುಲಾ ಇದು. ಸೊ n × n + 1 / 2. ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಇದನ್ನ SN ಫಾರ್ಮುಲಾ ಹಾಕೊಂಡ್ರೆ ಗೊತ್ತಾಗುತ್ತೆ. SN ಯಾವುದಕ್ಕೆ, 1 2 3 4 ಸೊ ಆನಿಗೆ SN ಫಾರ್ಮುಲಾ ಹಾಕೊಬೇಕಾಗತ್ತೆ. ನೆಕ್ಸ್ಟ್, ರೈಟ್ ಥ್ರೂ ಕಂಡೀಷನ್ಸ್ ಫಾರ್ ದ ಸಿಮಿಲಾರಿಟಿ ಆಫ್ 2 ಪಾಲಿಗನ್ಸ್ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಸೈಡ್ಸ್. ಪಾಲಿಗಾನ್ಸ್ ಇರಬೇಕು, ಪಾಲಿಗಾನ್ ಅಲ್ಲಿ ಸೇಮ್ ನಂಬರ್ ಆಫ್ ಸೈಡ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್ ಟ್ರಯಾಂಗಲ್ ತಗೊಂಡ್ರೆ ಇನ್ನೊಂದು ಟ್ರಯಾಂಗಲ್ ಆಗಿರಬೇಕು. ಇವೆರಡು ಸಿಮಿಲರ್ ಆಗಿರಬೇಕು ಅಂತಂದ್ರೆ ಏನೇನು ಪ್ರಾಪರ್ಟಿ ಕಂಡೀಷನ್ ಏನಿದೆ ಅಂತ 2 ಕಂಡೀಷನ್ ಹೇಳಬೇಕು. ಅದೇನಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್ಸ್. ಆಂಗಲ್ಸ್ ಏನಾಗಿರ್ಬೇಕಾ, ಬೆಂಡ್ ಆಗುತ್ತಲ್ಲ ಲೈನ್ಸ್ಗೆ, ಆ ವರ್ಟೆಕ್ಸ್ ಬರುತ್ತಲ್ಲ, ಆ ವರ್ಟೆಕ್ಸ್ ಏನಾಗಿರ್ಬೇಕು, ಕರೆಸ್ಪಾಂಡಿಂಗ್ ಆಂಗಲ್ಸ್ ಸೇಮ್ ಇರಬೇಕು, ಫಸ್ಟ್ ಪ್ರಾಪರ್ಟಿ. ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ಸೇಮ್ ರೇಷಿಯೋ ಅಂತಂದ್ರೆ ರೇಷಿಯೋ ಮಾಡಿದಾಗ ಸೇಮ್ ಬರಬೇಕು. ಫಾರ್ ಎಕ್ಸಾಂಪಲ್ ಒಂದರಿಂದ ರೇಷಿಯೋ 1/2 ಬಂತು ಅಂದ್ರೆ ನೆಕ್ಸ್ಟ್ ಟ್ರಯಾಂಗಲಿನ ಅದೇ ಸೈಡ್ ಕೂಡ ಅದೇ ರೇಷಿಯೋದಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್ 1 ಇತ್ತು ಅಂದ್ರೆ 2 ಇರಬೇಕು, ಇಲ್ಲ 2 ಇದ್ರೆ 4 ಇರಬೇಕು, ಆ ಥರನಾರು ಇರಬೇಕು, ಇಲ್ಲ ಸಿಮಿಲರ್ ಆಗೂ ಇರ್ಬೋದು. ಸೊ ಇದಕ್ಕೆ ನಾವು ಪ್ರಪೋರ್ಷನಲ್ ಅಂತ ಕರಿತೀವಿ. ನೆಕ್ಸ್ಟ್, if the product of zeros of the polynomial f of x is equal to 2x² - 3x + k is 3, then find the value of k. ಈಗ ನಾವು ಇಲ್ಲಿ ಏನ್ ಮಾಡ್ತಿದೀವಿ ಅಂತಂದ್ರೆ, ನಮಗೆ ಕೆ ವ್ಯಾಲ್ಯೂ ಕಂಡುಹಿಡಬೇಕು. ಸೊ ಕೆ ವ್ಯಾಲ್ಯೂ ಬೇಕು ಅಂದ್ರೆ ABC ಕಂಡುಹಿಡ್ಕೊಂತೀವಿ. ಇದರಲ್ಲಿ x² ಪಕ್ಕ ಇರೋದೆಲ್ಲ a, ಅಂದ್ರೆ 2 = a ಆಗುತ್ತೆ. x ಪಕ್ಕ ಇರೋದು b, -3b ಆಗುತ್ತೆ. ಸಿ ವ್ಯಾಲ್ಯೂ ಏನಾಗುತ್ತೆ, ಸಿ ವ್ಯಾಲ್ಯೂ ಕೆ ಅಂತ ತಗೊಂತೀವಿ. ಇಸ್ 3 ಅಂತ ಅವರೇ ಕೊಟ್ಟಿದ್ದಾರೆ. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಕೊಟ್ಟಿದ್ದಾರೆ. ನಾವೇನ್ ಮಾಡ್ತೀವಿ, ಸೊ ಇದಕ್ಕೆ ABC ವ್ಯಾಲ್ಯೂ ಕಂಡು ಹಿಡ್ಕೊಂಡ್ವಿ. ಈಗ ಏನ್ ಮಾಡ್ತೀವಿ, ಫಾರ್ಮುಲಾ ಹಾಕ್ತೀವಿ. ಸೊ ಪ್ರಾಡಕ್ಟ್ ಆಫ್ ಝೀರೋಸ್ಗೆ ಏನ್ ಮಾಡ್ತೀವಿ ನಾವು, ಪ್ರಾಡಕ್ಟ್ ಆಫ್ ಝೀರೋಸ್ ಅಂತಂದ್ರೆ C/A, ಅಂದ್ರೆ ಆಲ್ಫಾ ಇಂಟು ಬೀಟಾ = C/A ಫಾರ್ಮುಲಾ ಹಾಕ್ಬೇಕು. ಆಲ್ಫಾ ಇಂಟು C/A ಅಂತಂದ್ರೆ ನಮ್ಗೆ ಗೊತ್ತು 3 ಅಂತ ಗೊತ್ತು. ಈಗ ಸಿ ಜಾಗದಲ್ಲಿ ಏನಿದೆ, ಕೆ ಇದೆ, k/2 = 3. ಸೊ ಜಸ್ಟ್ 2 ನ ಟ್ರಾನ್ಸ್ಫರ್ ಮಾಡಿ ಈ ಕಡೆ, ಏನಾಗುತ್ತೆ, 3 2 6 ಆಗುತ್ತೆ. k = 6 ಆಗುತ್ತೆ. ದೆನ್ ಇಫ್ ದ ಸಮ್ ಆಫ್ 3 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಆಫ್ ಎನ್ AP is 21, then find the second term ಅಂತ ಕೇಳಿದ್ದಾರೆ. ಸೊ ಏನ್ ಮಾಡೋಣ, ಇಲ್ಲಿ ಫಸ್ಟ್ ನಂಬರ್ನ x ಅಂತ ತಗೊಂಡಿದೀವಿ, ಸೆಕೆಂಡ್ ನಂಬರ್ನ x + 1 ಅಂತ ತಗೊಂಡಿದ್ದೀರಿ, ಥರ್ಡ್ ನಂಬರ್ನ x + 2 ಅಂತ ತಗೊಂಡಿದ್ರೆ, ಇವಷ್ಟನ್ನ ಆಡ್ ಮಾಡಿದ್ರೆ 21 ಬರಬೇಕು. ಸೊ ಟೋಟಲ್ ಅಷ್ಟು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ, ಏನಾಗುತ್ತೆ, 3x + 3 = 21 ಆಗುತ್ತೆ. 3x + 3 ಈ ಕಡೆ ಬಂದ್ರೆ -3 ಆಯ್ತು.
ಈಗ 18 ಉಳಿಯುತ್ತೆ. ಎಕ್ಸ್ ವ್ಯಾಲ್ಯೂ 18/3 ಎಕ್ಸ್ ಇಸ್ ಕೊಟ್ಟು 8. ಸೊ ಅವ್ರು ಕೇಳಿರೋದು ಸೆಕೆಂಡ್ ಟರ್ಮ್ ಅಂದ್ರೆ ಏನ್ ತಗೊಂಡಿದ್ದೀವಿ ನಾವು? x+1 ತಗೊಂಡಿದ್ದೀವಿ. x+1 ಎಕ್ಸ್ ಅಂದ್ರೆ 6, x+1 ಅಂದ್ರೆ 7. ಸೊ ಆನ್ಸರ್ ಸೆಕೆಂಡ್ ಟರ್ಮ್ ಆನ್ಸರ್ ಏನ್ ಬರುತ್ತೆ? 7 ಬರುತ್ತೆ. ನೆಕ್ಸ್ಟ್ 3 ಬ್ಯಾಟ್ಸ್ ಅಂಡ್ 2 ಬಾಲ್ಸ್ ಟುಗೆದರ್ ಕಾಸ್ಟ್ ರುಪೀಸ್ 700 ಇಫ್ ದ ಕಾಸ್ಟ್ ಆಫ್ ಎ ಬಾಲ್ ಇಸ್ 50. ನೋಡಿ ಇಲ್ಲಿ ಬ್ಯಾಟ್ ಅನ್ನ ಎಕ್ಸ್ ಅಂತ ತಗೊಂತೀನಿ, ಬಾಲ್ ಅನ್ನ ವೈ ಅಂತ ತಗೊಂತೀವಿ. ಅವರು ಬಾಲ್ ರೇಟ್ ಅಂದ್ರೆ ವೈ ಎಷ್ಟು ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ, 50 ಅಂತ ಕೊಟ್ಟಿದ್ದಾರೆ. ಓಕೆನಾ? ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಈಕ್ವೇಶನ್ ಬರ್ಕೊಂಡಿದ್ದೀನಿ, 700 ಅಂತ ಬರುತ್ತೆ. 3x + 2y = 700. ವೈಗೆ 50 ನ ಸಬ್ಸ್ಟಿಟ್ಯೂಟ್ ಮಾಡಿ. 2 × 50 ಎಷ್ಟಾಗುತ್ತೆ? 100 ಆಗುತ್ತೆ. ಈ 100 ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ, ಇಲ್ಲಿಗೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? 700 - 100 ಆಗುತ್ತೆ. ಸೊ ಎಷ್ಟು? 3x = 600, x = 600/3, ಅದು 200 ಉಳಿಯುತ್ತೆ. ನೆಕ್ಸ್ಟ್ 16th ಕ್ವಶನ್, ಎ ಬಿ ಸಿ ಇಸ್ ಸಿಮಿಲರ್ ಟು ಡಿ ಎಫ್ ಅಂತ ಪ್ರೂವ್ ಮಾಡಬೇಕು. ಎ ಬಿ ಬೈ ಡಿ ಕೊಟ್ಟಿದ್ದಾರೆ, ಅವರೇ ರೇಷಿಯೋ 2/3 ಅಂತ ಕೊಟ್ಟಿದ್ದಾರೆ. ಬಿ ಸಿ 4 ಕೊಟ್ಟಿದ್ದಾರೆ. ಇನ್ನೊಂದ್ರದ್ದು ಕಂಡುಹಿಡಿಬೇಕು, ಯಾವುದದು? ಇ ಎಫ್ ಅನ್ನ ಕಂಡುಹಿಡಬೇಕು. ಬಿ ಪಿ ಟಿ ತಗೊಂಡು ಬಿ ಪಿ ಟಿ ಮೇಲೆ ಒಂದು ಟ್ರಯಾಂಗಲ್ ಬರ್ಕೊಂಡು ನಾವು ಇದು ಫಾರ್ಮ್ ಮಾಡಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ? 6 ಸೆಂಟಿಮೀಟರ್ ಬರುತ್ತೆ. ಸೊ ಇಲ್ಲಿಂದ 2 ಮಾರ್ಕ್ಸಿನ ಕ್ವಶನ್ಸ್ ಸ್ಟಾರ್ಟ್ ಆಗ್ತವೆ. ಸೊ ಇಲ್ಲಿಂದ ನಾನು ಜಸ್ಟ್ ನಿಮಗೆ ಆನ್ಸರ್ಸ್ ಅನ್ನ ತೋರಿಸ್ತಾ ಹೋಗ್ತೀನಿ, ಎಕ್ಸ್ಪ್ಲೈನ್ ಮಾಡೋದಿಲ್ಲ, ತೋರಿಸ್ತಾ ಹೋಗ್ತೀನಿ. ಈಗ ನೀವೇನ್ ಮಾಡಿ ಅಂತ ಅಂದ್ರೆ, ಇದನ್ನ ನಿಮ್ಗೆ ಬೇಕಿದ್ರೆ ಇದನ್ನ ಸ್ಕ್ರೀನ್ ಶಾಟ್ ಹೊಡೆದು ನೀವು ಇದನ್ನ ಸ್ಟೋರ್ ಮಾಡ್ಬೋದು. ಸೊ ನೋಡಿ, ಕಾಂಪೋಸಿಟ್ ನಂಬರ್ ಕೇಳಿದ್ದಾರೆ. ಈ 23, 24 ಅಲ್ಲಿ ಯಾವ್ದು ಕಾಂಪೋಸಿಟ್ ನಂಬರ್ ಅಂತ ಕೇಳಿದ್ದಾರೆ. ಕಾಂಪೋಸಿಟ್ ನಂಬರ್ಸ್ ಆರ್ ದ ನಂಬರ್ಸ್ ದಟ್ ಹ್ಯಾವ್ ಮೋರ್ ದೆನ್ 2 ಫ್ಯಾಕ್ಟರ್ಸ್. ಇದರಲ್ಲಿ 24 ಇಸ್ ಕಾಂಪೋಸಿಟ್ ನಂಬರ್ ಆಗುತ್ತೆ. ನೆಕ್ಸ್ಟ್ ಪ್ರೂವ್ ದಟ್ 2 + √5 ಇಸ್ ಎನ್ ಇರ್ರಾಷನಲ್ ನಂಬರ್. 2 ಮಾರ್ಕ್ಸಿಗೆ ಬಂದೇ ಬರುತ್ತೆ ಕ್ವಶನ್ ಅಂತ ಹೇಳಿದ್ವಿ, ಬಂದಿದೆ. ನೆಕ್ಸ್ಟ್ ಎಲಿಮಿನೇಷನ್ ಮೆಥಡ್ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ, ಇಲ್ಲೂ ಅಷ್ಟೇ, ಬೋರ್ಡ್ ಎಕ್ಸಾಮ್ ಅಲ್ಲೂ ಅಷ್ಟೇ. ಸೊ ಇದ್ರ ಮೇಲೆ ಬಂದಿದೆ, ಎಕ್ಸ್ ವ್ಯಾಲ್ಯೂ 3 ಬಂದಿದೆ, ವೈ ವ್ಯಾಲ್ಯೂ 2 ಬಂದಿದೆ. ಸೊ ಇದು ಎಲಿಮಿನೇಷನ್ ಮೆಥಡ್. ನೆಕ್ಸ್ಟ್ 20th ಕ್ವಶನ್, ಫೈಂಡ್ ವೆದರ್ 77 ಇಸ್ ಎ ಟರ್ಮ್ ಆಫ್ ಎ ಪಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎ ಪಿ ಕೊಟ್ಟಿರೋ ಎ ವ್ಯಾಲ್ಯೂ 1 ಆಗುತ್ತೆ. ನೆಕ್ಸ್ಟ್ ಡಿ ವ್ಯಾಲ್ಯೂ 5 - 1, ದಟ್ ಈಸ್ 5 - 1 ಅಂದ್ರೆ 4 ಬರುತ್ತೆ. ನೆಕ್ಸ್ಟ್ ಎ ಎನ್ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ? ಎ ಎನ್ 77 ಹೌದಾ ಇಲ್ವಾ ಅಂತ ಕೊಟ್ಟಿರಬೇಕು. ನಾವಿಲ್ಲಿ ಎನ್ ಚೆಕ್ ಮಾಡಿದಾಗ 20 ಬಂತು. 20 ಬಂದಿರೋದ್ರಿಂದ 77 ಟರ್ಮ್ ಆಗುತ್ತೆ. ಬೈ ಚಾನ್ಸ್ ಅದೇನಾದ್ರು ಡೆಸಿಮಲ್ ಬಂದಿತ್ತು ಅಂದ್ರೆ ಎನ್, ಇಲ್ಲಿ ಏನಾಗುತ್ತೆ? 77 ಇಸ್ ನಾಟ್ ಎ ಟರ್ಮ್ ಅಂತ ಬರುತ್ತೆ. ಇಲ್ಲಿ ಆರ್ ಕ್ವಶನ್ ಕೂಡ ಕೊಟ್ಟಿದ್ರು, ಅದನ್ನು ಕೂಡ ತೋರಿಸಿದೀವಿ, ನೋಡ್ಬೋದು. A10 ವ್ಯಾಲ್ಯೂ ಕೊಟ್ಟಿದ್ರು, ಕಾಮನ್ ಡಿಫರೆನ್ಸ್ ಕೊಟ್ಟಿದ್ರು, ಎ ಕಂಡುಹಿಡಿಯಕ್ಕೆ ಹೇಳಿದ್ರು. ಎಸ್, ದೆನ್ ಟ್ರಯಾಂಗಲ್ಸ್ ಕೊಟ್ಟಿದ್ದಾರೆ. ಟ್ರಯಾಂಗಲ್ಸ್ ಅಲ್ಲಿ ಸಿಮಿಲಾರಿಟಿ ಪ್ರೂವ್ ಮಾಡಬೇಕು. ಸೊ ಸೈಡ್ಸ್ ಮಿಡಲ್ ಇರುವಂತ ಲೈನ್ ಮತ್ತೆ ಸೈಡ್ ಇರುವಂತ ಲೈನ್ ಅನ್ನು ರೆಫರೆನ್ಸ್ ಆಗಿ ತಗೊಂತೀವಿ. ಅವೆರಡು ಸಿಮಿಲರ್ ಇದೆ ಅಂತ ಪ್ರೂವ್ ಮಾಡ್ತೀವಿ. ಯೂಸಿಂಗ್ ಬಿ ಪಿ ಟಿ ಥಿಯರಮ್ ನ ಪ್ರೂವ್ ಮಾಡ್ತೀವಿ. ದೆನ್ ಏನು ಆಗುತ್ತೆ? ಸೊ ಆಟೋಮೆಟಿಕಲಿ ಬೇಸ್ಗಳು ಏನಾಗ್ತವೆ? ಈಕ್ವಲ್ ಆಗ್ತವೆ. ನೆಕ್ಸ್ಟ್ 22nd ಕ್ವಶನ್ ನೋಡಿ. ಸೊ ಇಲ್ಲಿ 4 ಸೈಡ್ಸ್ ಕೊಟ್ಟಿದೀವಿ. ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಬಿ ಪಿ ಟಿ ಥಿಯರಮ್ ಅನ್ನ ಯೂಸ್ ಮಾಡ್ಕೊಂತೀವಿ. ಬಿ ಪಿ ಟಿ ಥಿಯರಮ್ ನ ಯೂಸ್ ಮಾಡ್ಕೊಂಡು ನಾವು ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ತರ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂನ ಕಂಡುಹಿಡ್ಕೊತೀವಿ. ನೆಕ್ಸ್ಟ್ ಎ ಟೀಚರ್ ಆಸ್, ಇದು ಹೆಚ್ ಸಿ ಎಫ್ ಬೇಸ್ ಮೇಲೆ ಪ್ರಾಬ್ಲಮ್, ಪ್ಯೂರ್ಲಿ ಹೆಚ್ ಸಿ ಎಫ್ ಮಾಡಬೇಕು. ಸೊ ಎರಡರಲ್ಲೂ ಕಾಮನ್ ಏನಿದೆ? 2⁵ ಕಾಮನ್ ಇದೆ. ಸೊ ಎಷ್ಟಾಗುತ್ತೆ? 32 ಆಗುತ್ತೆ. ಸೊ ಆನ್ಸರ್ ಏನ್ ಬರುತ್ತೆ? 32 ಬರುತ್ತೆ. ನೆಕ್ಸ್ಟ್ A+B ಮಾರ್ಬಲ್ ಇನ ಪ್ರಾಬ್ಲಮ್ ಇದು. ಸೊ ನೋಡಿ, ಮಾರ್ಬಲ್ ಎ ಹತ್ರ ಎಷ್ಟಿದೆ ಅಂತ ತಗೋಣ, ಬಿ ಹತ್ರ ಎಕ್ಸ್ ಇದೆ ಅಂತ ತಗೋಣ, ಬಿ ಹತ್ರ 25 - 6 ಇದೆ ಅಂತ ತಗೋಣ. ಈಗ x - 5 × 25 - x - 5 ಅಂತ ತಗೋಣ. ಈಗ ಏನಾಗುತ್ತೆ? ಆನ್ಸರ್ ನಿಮ್ಗೆ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ಮ್ ಅಲ್ಲಿ ಬರುತ್ತೆ. ಓಕೆನಾ? ಅವ್ರು ಕೇಳಿರೋದು ಕೂಡ ಫಾರ್ಮ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಕೇಳಿದ್ದಾರೆ. ಸೊ ದಟ್ ನಾವು ಏನ್ ಮಾಡ್ತೀವಿ? ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ಮ್ ಮಾಡಿ ಬಿಡ್ತೀವಿ. ನೋಡಿ, ಏನ್ ಮಾಡಿದೀವಿ? ಎಗೆ ಎಕ್ಸ್ ಅಂತ ತಗೊಂಡಿದೀವಿ, ಬಿಗೆ 25 - x ಅಂತ ತಗೊಂಡಿದೀವಿ. ಕ್ವಾಡ್ರಾಟಿಕ್ ಈಕ್ವೇಶನ್ ಆದ್ರಿಂದ ಎರಡನ್ನು ಎಕ್ಸ್ ಅಲ್ಲೇ ರೆಪ್ರೆಸೆಂಟ್ ಮಾಡಬೇಕು, ನೆನಪಿರ್ಲಿ. ನೆಕ್ಸ್ಟ್ ಪ್ರೂವ್ ದಟ್ √5 ಇಸ್ ಎನ್ ಇರ್ರಾಷನಲ್ ನಂಬರ್. ಡೈರೆಕ್ಟ್ ಕ್ವಶನ್ ಬರ್ದಿರ್ತೀರಾ ಅಂತ ಭಾವಿಸಿದ್ದೀನಿ. ನೆಕ್ಸ್ಟ್ ಹೆಚ್ ಸಿ ಎಂ ಅಂಡ್ ಎಲ್ ಸಿ ಎಂ ಪ್ರಾಬ್ಲಮ್ ನೋಡಿ. ಇದಕ್ಕೆ ಹೆಚ್ ಸಿ ಎಫ್ ಎಷ್ಟು ಬಂತಂದ್ರೆ 2 ಬಂತು, ಎಲ್ ಸಿ ಎಂ 23,460 ಬಂದಿದೆ. ಸೊ ಈಗ ನೆಕ್ಸ್ಟ್ ವೆರಿಫಿಕೇಶನ್ ಮಾಡುವಾಗ 46,920 ಬಂದಿದೆ ಆನ್ಸರ್. ಆಲ್ಫಾ ಪ್ಲಸ್ ಬೀಟಾ ಪ್ರಾಬ್ಲಮ್ ಇದು. ಸೊ ಇಲ್ಲಿ ನೀವು ಫ್ಯಾಕ್ಟರೈಸ್ ಮಾಡಕ್ಕೆ ಬರೋದಿಲ್ಲ. ಇಲ್ಲಿ ಬೇರೆ ಪ್ರಾಬ್ಲಮ್ ಅಲ್ಲಿ ಫ್ಯಾಕ್ಟರೈಸ್ ಮಾಡಿ ಕೆಲವರು ಇಲ್ಲಿ ಆನ್ಸರ್ ಬರ್ದ್ಬಿಡ್ತೀರಾ, ಬಟ್ ಇಲ್ಲಿ ಫ್ಯಾಕ್ಟರೈಸ್ ಮಾಡಕ್ಕೆ ಬರಲ್ಲ. ಸೊ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ ತಗೊಬೇಕು. ಸಿ ವ್ಯಾಲ್ಯೂ ತಗೊಂಡು 1/α + 1/β ಹೆಂಗ್ ತಗೊಳೋದು ಅಂತ ಅಂದ್ರೆ, ನೋಡಿ, ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ನಮ್ಗೆ ಗೊತ್ತಿದೆ. ಯಾಕೆ ಅಂತ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಏನಾಗುತ್ತೆ? -b/a ಆಗುತ್ತೆ. ಓಕೆನಾ? ಅದೇ ತರ ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ c/a ಆಗುತ್ತೆ. ಸೊ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ -3 ಬಂದಿದೆ. ಆಲ್ಫಾ ಇಂಟು ಬೀಟಾನು ಕೂಡ -3ನ ಬಂದಿದೆ. ಸೊ ಈಗ ಏನ್ ಮಾಡ್ತೀವಿ? 1/α + 1/β ವ್ಯಾಲ್ಯೂ ಕಂಡುಹಿಡ್ಕೊಂತ ಹೋಗ್ತೀವಿ. ಸೊ ಇದೇನಾಗುತ್ತೆ? ಎಲ್ ಸಿ ಎಂ ತಗೊಂಡ್ರೆ ಬೀಟಾ ಪ್ಲಸ್ ಆಲ್ಫಾ ಡಿವೈಡ್ ಬೈ ಆಲ್ಫಾ ಇಂಟು ಬೀಟಾ. ಸೊ ಇದ್ರ ಮೇಲೆ ಬೇಸಿಸ್ ಮೇಲೆ ಬರ್ತಿದ್ದೀವಿ. ಆರ್ ಕ್ವಶನ್ ಕೂಡ ಇದಕ್ಕೆ ವ್ಯಾಲ್ಯೂ 4 ಬರುತ್ತೆ.
ಇದು ಕೂಡ ಈಸಿ ಇರುವಂಥದ್ದು. ನೆಕ್ಸ್ಟ್ ಈ ಟ್ರೈನ್ ಟ್ರಾವೆಲ್ಸ್. ಸೊ ನಿಮ್ಗೆ ಎಕ್ಸೈಸ್ ಪ್ರಾಬ್ಲಮ್ ಇದು. ಬಟ್ ಇಲ್ಲಿ 10 ಅಂತ ಕೊಟ್ಟಿದ್ದಾರೆ. ಎಕ್ಸೈಸ್ ಅಲ್ಲಿ 8 ಅಂತ ಇದೆ. ಅದೇ ಇರುವಂತ ಕಾಮನ್ ಡಿಫರೆನ್ಸ್. ಸೊ ಆನ್ಸರ್ ಎಷ್ಟು ಬಂದಿದೆ ನಿಮಗೆ? 30 ಕಿಲೋಮೀಟರ್ ಪರ್ ಅವರ್ ಬರಬೇಕು. ನೆಕ್ಸ್ಟ್ ಆಲ್ಟಿಟ್ಯೂಡ್ ಆಫ್ ದ ರೈಟ್ ಆಂಗಲ್. ಇದು ಕೂಡ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ರಿಪೀಟ್ ಆದಂತ ಕ್ವಶನ್. ಸೊ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ? ಬೇಸ್ ಎಷ್ಟು ಬರುತ್ತೆ? 12 ಬರುತ್ತೆ. ಸೊ ನಿಮ್ಗೆ ಆಲ್ಟಿಟ್ಯೂಡ್ ಎಷ್ಟು ಬರುತ್ತೆ? 5 ಬರುತ್ತೆ. ಓಕೆ, ದೆನ್ ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ, ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಬಹುದು. ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್. ಡೆಲ್ಟಾ ಇಸ್ ಕೊಟ್ಟು ಬಿ ಸ್ಕ್ವೇರ್ ಮೈನಸ್ 4ac. ಸೊ ನೀವು ಇಲ್ಲಿ ಡೆಲ್ಟಾ 1 ಬಂದಿರೋದ್ರಿಂದ ರೂಟ್ಸ್ ಆರ್ ರಿಯಲ್ ಅಂತ ಬರುತ್ತೆ. ಬಂದ್ರೆ ಏನ್ ಮಾಡಿ, ಫೈಂಡ್ ಔಟ್ ರೂಟ್ ಆಲ್ಸೋ ಅಂತ ಕೇಳಿದ್ರೆ ರೂಟ್ ಕೂಡ ಏನ್ ಮಾಡ್ಬೇಕು, ನಾವು ಕಂಡುಹಿಡಬೇಕು. ಎಕ್ಸ್ ಇಸ್ ಕೊಟ್ಟು -4, ಎಕ್ಸ್ ಇಸ್ ಕೊಟ್ಟು -3 ಬಂದಿದೆ. 5 ಇಯರ್ ಹೆನ್ಸ್ ಅಂದ್ರೆ ಆದ್ಮೇಲೆ ಅಂತ, ಎಕ್ಸ್ ಪ್ಲಸ್ 5 ಬರುತ್ತೆ. ಸೊ ಈ ಕ್ವಶನ್ಗೆ ವೈ ಮಗನ ಏಜ್, ಸನ್ ಏಜ್ ಎಷ್ಟು ಬರುತ್ತೆ? 10 ಇಯರ್ಸ್. ಫಾದರ್ ಏಜ್ ಎಷ್ಟು ಬರುತ್ತೆ? 40 ಇಯರ್ಸ್ ಬರುತ್ತೆ. ದೆನ್ ನೆಕ್ಸ್ಟ್ ಫೈಂಡ್ ದ ಸಮ್ ಆಫ್ ಆಲ್ ದ ಇಂಟಿಜರ್ಸ್ ಬಿಟ್ವೀನ್ 1 and 100. ಇಲ್ಲಿ ತುಂಬಾ ಜನ ಏನ್ ಮಾಡ್ತೀರಾ ಅಂತ ಅಂದ್ರೆ, ಜಸ್ಟ್ ಫಸ್ಟೇ ಏನ್ ತಗೊಂತೀರಾ, 5 ಅಂತ ತಗೊಂತೀರಾ. ಬಟ್ ರಿಮೈಂಡರ್ ಎಷ್ಟು ಇರಬೇಕು? 1. ಸೊ ಇಲ್ಲಿ ಫಸ್ಟ್ ಡಿಜಿಟ್ 1 ಅಂತ ತಗೊಂಡಿದೀವಿ. ಯಾಕೆ ಅಂತ ಅಂದ್ರೆ ನೋಡಿ, 5 zeros ಎಷ್ಟಾಗುತ್ತೆ? 5 zeros 0. ಓಕೆ, ಸೊ ಅದಕ್ಕೆ 0 ಬರಲ್ಲ. ನಮ್ಗೆ 1 ಬೇಕು ಅಂದ್ರೆ 1 ನ ಡಿವೈಡ್ ಮಾಡಿ 5 ಇಂದ. 5 zeros 0. ಎಷ್ಟು ಉಳಿಯುತ್ತೆ? 1 ಹಂಗೆ ಉಳ್ಕೊಳುತ್ತೆ. ರಿಮೈಂಡರ್ ಇಸ್ 1 ಆಗುತ್ತೆ. ಸೊ ಹಾಗಾಗಿ 1 ಅನ್ನು ತಗೊಂತೀವಿ. ಸೊ 1 ಫಸ್ಟ್ ಟರ್ಮ್ ಆಗುತ್ತೆ. ನೆಕ್ಸ್ಟ್ 6 ಆಗುತ್ತೆ. 6 ಅಲ್ಲಿ 5 ones 5. ರಿಮೈಂಡರ್ ಎಷ್ಟು ಉಳಿಯುತ್ತೆ? 1 ಉಳಿಯುತ್ತೆ. ಅದೇ ತರ 11. ಲಾಸ್ಟ್ ನಂಬರ್ ಯಾವ್ದಾಗುತ್ತೆ? 96 ಆಗುತ್ತೆ. ಎ ಗೊತ್ತು, ಡಿ ಗೊತ್ತು, ಎ ಎನ್ ಗೊತ್ತು. ಇದನ್ನ ಇಟ್ಕೊಂಡು ನಾವ್ ಏನ್ ಮಾಡ್ತೀವಿ? ಎಸ್ ಎನ್ ವ್ಯಾಲ್ಯೂ ಕಂಡುಹಿಡ್ತೀವಿ. ಇದಕ್ಕೆ ಆರ್ ಕ್ವಶನ್ ಕೂಡ ಕೊಟ್ಟಿದ್ರು. ಇಲ್ಲಿ ಎನ್ ಕಂಡುಹಿಡಬೇಕಾಗುತ್ತೆ. ಒಂದು ಎ ಪಿ ಕೊಟ್ಟಿದ್ದಾರೆ, ಎಸ್ ಎನ್ ಕೊಟ್ಟಿದ್ದಾರೆ, ಎನ್ ಕಂಡುಹಿಡಬೇಕಾಗುತ್ತೆ. ಎನ್ ಇಸ್ ಕೊಟ್ಟು 13 ಬರುತ್ತೆ ಅಥವಾ ಎನ್ ಇಸ್ ಕೊಟ್ಟು 4. ಎರಡು ಕೂಡ ಸರಿ ಆನ್ಸರ್. ಎರಡು ಬರುತ್ತೆ. ಕ್ವಾಡ್ರಾಟಿಕ್ ಈಕ್ವೇಷನ್ ಅದರಿಂದ ಎರಡು ಪಾಸಿಟಿವ್ ಬರುತ್ತೆ. ಯೂಶಲಿ 1 ಪ್ಲಸ್ 1 ಮೈನಸ್ ಬಂದ್ರೆ ನೀವು ಏನ್ ಮಾಡ್ತಿದ್ರಿ? ಪಾಸಿಟಿವ್ ಇರೋದು ಬರೀತಿದ್ರಿ. ಇಲ್ಲಿ 2 ಪ್ಲಸ್ ಬಂದಿರೋದ್ರಿಂದ ನೀವೇನ್ ಮಾಡ್ತೀರಾ? ಎರಡನ್ನೂ ಆನ್ಸರ್ ಇಡಿ, ಎರಡು ಸರಿ ಆಗುತ್ತೆ. ನೆಕ್ಸ್ಟ್, ಸೊ ನೋಡಿ, ಇಲ್ಲಿ ಕಂಪೇರ್ ಮಾಡೋ ಮೀಡಿಯನ್ ಕೊಟ್ಟಿದ್ದಾರೆ. ಮೀಡಿಯನ್ ಜೊತೆ ಏನು ಎ ಬಿ ಸಿ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ ಆರ್ ಅಂತ, ಸರಿ, ಕಾಂಗ್ರುಯೆಂಟ್ ಟು ಪಿ ಕ್ಯೂ ಆರ್ ಅಂತ ಕೊಟ್ಟಿದ್ದಾರೆ. ನಾವೇನ್ ಮಾಡ್ತೀವಿ ಇಲ್ಲಿ? ಸೊ ಆನ್ಸರ್ ನ ಈ ರೀತಿ ಯಾವ್ದನ್ನ ತಗೊಂಡಿದ್ವಿ? ಬಿ ಪಿ ಟಿ ಬೇಸ್ ಮೇಲೆ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್, ಸೊ ಎಕ್ಸೈಸ್ ಕ್ವಶನ್ ಇದು. ಎ ಬಿ ಸಿ ಡಿ ಟ್ರೆಪಿಸಿಯಂ ಆದ್ರೆ ಎ ಒ ಬೈ ಬಿ ಒ ಇಸ್ ಕೊಟ್ಟು ಸಿ ಒ ಬೈ ಡಿ ಒ ಅಂತ ಕೇಳಿದ್ದಾರೆ. ಏನಿಲ್ಲ, ಓ ಇಂದ ಈ ತನಕ ಒಂದು ಲೈನ್ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿ, ಡ್ರಾ ಮಾಡ್ಕೊಳ್ಳಿ. ಈಸಿಯಾಗಿ ಎ ಡಿ ಬಿ ಮತ್ತೆ ಎ ಒ ಇ ನ ನೀವು ಏನ್ ಮಾಡಿ, ಕಂಪೇರ್ ಮಾಡಿ, ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ ತುಂಬಾ ಸಿಂಪಲ್ ಆಗಿ. ನೆಕ್ಸ್ಟ್, ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ಎ 2 ಡಿಜಿಟ್ ನಂಬರ್ ಇಸ್ 9 ಅಂತ ಕೊಟ್ಟಿದ್ದಾರೆ. ಸೊ ಇದು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅಲ್ಲಿ ಬರುತ್ತೆ. ಆಕ್ಚುಯಲ್ ನಂಬರ್ ಏನಾಗುತ್ತೆ ನಿಮಗೆ? ಒರಿಜಿನಲ್ ನಂಬರ್ ಅಂದ್ರೆ ಟೆನ್ಸ್ ಇರುತ್ತೆ, ಯೂನಿಟ್ ಇರುತ್ತೆ. ಸೊ 10 ಇಂಟು ಎಕ್ಸ್ ಆಗುತ್ತೆ ಪ್ಲಸ್ ವೈ ಆಗುತ್ತೆ. 1 ಇಂಟು ವೈ ಇಸ್ ವೈ. ಇದು ಆಕ್ಚುಯಲ್ ನಂಬರ್. ರಿವರ್ಸ್ ಮಾಡಿದ್ರೆ 10y ಪ್ಲಸ್ ಎಕ್ಸ್ ಆಗುತ್ತೆ. ಎಕ್ಸ್ ಇರೋ ಜಾಗಕ್ಕೆ ವೈ ಬರುತ್ತೆ, ವೈ ಇರೋ ಜಾಗಕ್ಕೆ ಎಕ್ಸ್ ಬರುತ್ತೆ. ಸೊ ಇವೆರಡನ್ನು ಅವ್ರು ಕೊಟ್ಟಿರುವಂತ ಕ್ವಶನ್ ಪ್ರಕಾರ ಏನ್ ಮಾಡ್ತೀವಿ? ಈಕ್ವೇಶನ್ ಮಾಡ್ತೀವಿ. ಸೊ ಒರಿಜಿನಲ್ ನಂಬರ್ಗೆ ನಮಗೆ ಎಷ್ಟು ಬರ್ತಾ ಇದೆ? 36 ಬರ್ತಾ ಇದೆ. ಓಕೆ, ಐ ಥಿಂಕ್ ಇದು 36 ಅಲ್ಲ, 9 ಬರಬೇಕು. ನೋಡೋಣ, ನೆಕ್ಸ್ಟ್ ನೋಡೋಣ. ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ whose sum and product of the zeros are 6 and 8 respectively. ಸೊ ಇಲ್ಲಿ ಏನ್ ಮಾಡ್ತೀವಿ? ಆಲ್ಫಾ ಬೀಟಾ ಮತ್ತೆ ಆಲ್ಫಾ ಇಂಟು ಬೀಟಾ ಕೊಟ್ಟಿದ್ದಾರೆ, ಸಮ್ ಅಂಡ್ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾರೆ. ಆಲ್ಫಾ ಪ್ಲಸ್ ಬೀಟಾ 6 ಅಂತ ಕೊಟ್ಟಿದ್ದಾರೆ, ಆಲ್ಫಾ ಇಂಟು ಬೀಟಾ 8 ಅಂತ ಕೊಟ್ಟಿದ್ದಾರೆ. ಇವೆರಡನ್ನು ತಗೊಂಡು ನಾವೇನ್ ಮಾಡ್ತೀವಿ? ಆನ್ಸರ್ ಮಾಡ್ತಾ ಹೋಗ್ತೀವಿ. ಸೊ ನಮಗೆ ವೆರಿಫಿಕೇಶನ್ -6 ಇಸ್ ಕೊಟ್ಟು -6, 8 ಇಸ್ ಕೊಟ್ಟು 8 ಅಂದ್ರೆ ಸರಿ ಇದೆ ಅಂತ ಅರ್ಥ. ನೆಕ್ಸ್ಟ್, ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಬೈ ಗ್ರಾಫಿಕಲ್ ಮೆಥಡ್ ಅಂತ ಇದೆ. ಸೊ ಗ್ರಾಫ್ ಮೆಥಡ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಬೈ ಚಾನ್ಸ್ ನೀವು ಜಸ್ಟ್ 0 1 2 ಅಥವಾ 1 2 3 ತಗೊಂಡ್ರೆ ಬರೋದಿಲ್ಲ. ನೀವು ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಲೈನ್ ಅನ್ನು ಎಕ್ಸ್ಟೆಂಡ್ ಮಾಡಿದ್ರೆ 4 ಮತ್ತೆ 1 ಗೆ ಏನಾಗುತ್ತೆ? ಸ್ಟ್ರೆಚ್ ಆಗ್ತಾ ಇದೆ. ಓಕೆ, ಸೊ ಇದೇ ಏನಾಗುತ್ತೆ? ಎ ಪಾಯಿಂಟ್ 4, ಎಕ್ಸ್ ಇಸ್ ಕೊಟ್ಟು 4, ವೈ ಇಸ್ ಕೊಟ್ಟು 1 ಬರುತ್ತೆ. ಈಗ ದೆನ್ ನ್ಯೂಮರೇಟರ್ ಆಫ್ ದ ಫ್ರಾಕ್ಷನ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇದು ಕೂಡ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಸ್ಟೇಟ್ಮೆಂಟ್ ಪ್ರಾಬ್ಲಮ್. ಎರಡು ಕಡೆ ಏನ್ ಮಾಡಬೇಕು? 3 ನ ಆಡ್ ಮಾಡ್ಕೊಂತ ಹೋಗ್ಬೇಕು. ಸೊ ಆಡ್ ಮಾಡಿದಾಗ ಒರಿಜಿನಲ್ ಫ್ರಾಕ್ಷನ್ ಎಷ್ಟು ಬರುತ್ತೆ? 3/4 ಬರುತ್ತೆ. ನೆಕ್ಸ್ಟ್, ದೇರ್ ಆರ್ 3 ಕಾನ್ಸೆಕ್ಯೂಟಿವ್ ಪಾಸಿಟಿವ್ ಇಂಟಿಜರ್ಸ್. ಸೊ ಏನ್ ಮಾಡೋಣ? ಎಕ್ಸ್ ಪ್ಲಸ್ 1, ಎಕ್ಸ್ ಪ್ಲಸ್ 2 ಕಂಟಿನ್ಯೂಸ್ ನಂಬರ್. ಇದಿಷ್ಟನ್ನು ಏನ್ ಮಾಡಿದಾಗ, ಸಮ್ ಮಾಡಿದಾಗ ಏನ್ ಬರ್ತಾ ಇದೆ ನಮಗೆ? 29 ಬರುತ್ತೆ. ಸೊ ಇದನ್ನ ಇಟ್ಕೊಂಡಾಗ ಎಕ್ಸ್ ವ್ಯಾಲ್ಯೂ ಏನ್ ಬಂತು? 3 ಬರುತ್ತೆ. ಪಾಸಿಟಿವ್ ವ್ಯಾಲ್ಯೂ ತಗೊಬೇಕು. 3 3 4 5 ಆರ್ ದ ಕಾನ್ಸೆಕ್ಯೂಟಿವ್ ನಂಬರ್ಸ್. ದೆನ್ ನಿಮಗೆ ಟ್ರಿಪಲ್ ಎ ಥೆರಮ್ ಕೊಟ್ಟಿದ್ರು. ಟ್ರಿಪಲ್ ಎ ಥೆರಮ್ ಅನ್ನ ನೀವು ಕನ್ಸ್ಟ್ರಕ್ಟ್ ಮಾಡಿ ನೀವು ಪ್ರೂವ್ ಮಾಡಬೇಕಾಗ್ತದೆ. ನೆಕ್ಸ್ಟ್, ಎ ಪಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಎ ಪಿ ಪ್ರಾಬ್ಲಮ್ ಕೂಡ
ತುಂಬ ಸಿಂಪಲ್ ಆಗಿರುವಂಥ ಪ್ರಾಬ್ಲಮ್ಮೇ ಕೊಟ್ಟಿದ್ದಾರೆ. ಸೊ ರೇಷಿಯೋ ಪ್ರಾಬ್ಲಮ್ ನಾವು ಮಾಡಿದ್ವಿ. S5/S24 ಅನ್ನ ಮಾಡಿದ್ವಿ. ಬಟ್ ರೈಟ್ ಹ್ಯಾಂಡ್ ಸೈಡಲ್ಲಿ ಬೇರೆ ಇತ್ತು. ಇಲ್ಲೇನು ಕೊಟ್ಟಿದ್ದಾರೆ ಅವರು ಫಸ್ಟು S10 ಕೊಟ್ಟಿದ್ದಾರೆ. S10 210 ಅಂತ ಕೊಟ್ಟಿದ್ದಾರೆ. ಅದನ್ನ ತಗೊಂಡು ಮಾಡ್ತೀವಿ. ಸೊ ನೆಕ್ಸ್ಟ್ ಅಲ್ಲಿ ನಿಮಗೆ ಒಂದು ವ್ಯಾಲ್ಯೂ ಸಿಗುತ್ತೆ. ಎ ವ್ಯಾಲ್ಯೂ ಸಿಗುತ್ತೆ. ಸೊ ಎ ವ್ಯಾಲ್ಯೂ 3 ಆಗುತ್ತೆ. ಡಿ ವ್ಯಾಲ್ಯೂ 4 ಆಗುತ್ತೆ. ಈಗ ಏನು ಮಾಡ್ತೀವಿ, ಎನ್ ವ್ಯಾಲ್ಯೂ ತಗೊಂತೀವಿ. ಎನ್ 99 ಅಂತ ಅವರೇ ಕೊಟ್ಟಿದ್ದಾರೆ. ಸೊ ನಮ್ಗೆ ಏನು ಸಿಗುತ್ತೆ, ಎನ್ ವ್ಯಾಲ್ಯೂ 5 ಅಂತ ಸಿಗುತ್ತೆ. ಯಾಕಂದ್ರೆ ಎ ಗೊತ್ತಾಗಿದೆ, ಡಿ ಗೊತ್ತಾಗಿದೆ. ಈಗ ಎಸ್ ಎನ್ ವ್ಯಾಲ್ಯೂ ಕಂಡುಹಿಡಿಬೇಕು. ಎಸ್ ಎನ್ ಮಾಡಿದಾಗ 25 ಇಂಟು 51 ಏನೋ ಬರುತ್ತೆ. ಸೊ 51 ಅವೆರಡು ಮಲ್ಟಿಪ್ಲೈ ಮಾಡಿದಾಗ 1275 ಇಸ್ ದ ಆನ್ಸರ್ ಬರುತ್ತೆ. ಸೊ ಇದು ಫಸ್ಟು ನಿಮ್ಮ ಮಿಡ್ ಟರ್ಮಿನ ಮ್ಯಾಥ್ಸಿನ ಕೀ ಆನ್ಸರ್ ಮಕ್ಕಳ. ಇದೇ ರೀತಿಯ ಮ್ಯಾಥ್ಸ್ ಸೊಲ್ಯೂಷನ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.